ನಮಸ್ತೆ ಸ್ನೇಹಿತರೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾನು ಎಲ್ಲರಿಗೂ ಶುಭಾಶಯನ್ನು ಕೋರ್ತೇನೆ. ಎಲ್ಲರಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಕೃಷ್ಣನ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಬೇಡಿಕೊಳ್ಳುತ್ತಾ, ಕೃಷ್ಣಾವತಾರದ ಒಂದು ಸ್ವಲ್ಪ ಮಹಿಮೆಯನ್ನು ನನಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಆಸೆ ಆಗ್ತಾ ಉಂಟು. ಅಂದರೆ ನನಗೆ ಅದನ್ನು ಹೇಳಿಕೊಂಡು ಅನುಭವಿಸಬೇಕು ಅಂತ ನನ್ನ ಆಸೆ. ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕೃಷ್ಣಾವತಾರವನ್ನು ನಮಗೆ ಅದು ಜೀವಮಾನ ಇಡೀ ಹೇಳಿ ಪೂರೈಸುವಂಥದ್ದೇನಲ್ಲ. ಆದರೆ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ದೇವಕಿಗೆ 8ನೇ ಗರ್ಭದಲ್ಲಿ ಕೃಷ್ಣಾವತಾರ ಅಂತ. ಅದರ ಮೊದಲು 6 ಮಕ್ಕಳನ್ನು ಹಡೆದು ಕಂಸನಿಗೆ ವಸುದೇವನು ಕೊಟ್ಟಿರುತ್ತಾನೆ. 7ನೇ ಮಗು ಬಲರಾಮ. ಬಲರಾಮ ಸ್ವಲ್ಪ ಒಂದು 3 ತಿಂಗಳು ದೇವಕಿಯ ಗರ್ಭದಲ್ಲಿದ್ದು ಆ ಗರ್ಭವನ್ನು ಶುಚಿ ಮಾಡಿ ನಂತರ ದುರ್ಗಾದೇವಿ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರ ಮಾಡ್ತಾಳೆ. ಇದೆಲ್ಲ ಮನುಷ್ಯನ ಹತ್ರ ಅಥವಾ ಯಾವ ವಿಜ್ಞಾನದಿಂದಲೂ ಸಾಧ್ಯವಾಗದ ಮಾತು. ಇದು ಭಗವಂತನ ಮಹಿಮೆಗೆ ಮಾತ್ರ ಸಾಧ್ಯವಾಗುವಂಥದ್ದು. ದೇವಕಿಯ 7ನೇ ಗರ್ಭ ಎಲ್ಲರೂ ಎಣಿಸ್ತಾರೆ ಶ್ರಾವವಾಯಿತು ಅಂತ ತಿಳ್ಕೊಳ್ತಾರೆ. ಆದರೆ 8ನೇ ಗರ್ಭದಲ್ಲಿ ಶ್ರೀಹರಿ ದ್ವಾರಪಾಲಕರಾಗಿರುವ ಜಯ ವಿಜಯರು ಅವರು ದೈತ್ಯರಾಗಿ ಹುಟ್ಟಿದ್ದಾರೆ. ಆದರೆ ಅವನ ಸೇವೆ ಮಾಡಿದವರನ್ನು, ಅವನ ಭಕ್ತರನ್ನು ಯಾವತ್ತೂ ಭಗವಂತ ಬಿಟ್ಟುಕೊಡುವುದಿಲ್ಲ. ಅವರ ಪ್ರಾರಬ್ಧಕ್ಕೆ, ಶಾಪಕ್ಕೆ ಅವರು ಈಗ ದೈತ್ಯರಾಗಿದ್ದಾರೆ. ಆದರೆ ಅವರನ್ನು ಉದ್ಧಾರ ಮಾಡಲಿಕ್ಕಂತಲೇ ಭಗವಂತ ಅವತಾರ ಮಾಡಿದ್ದಾನೆ. ಜಯ ವಿಜಯರನ್ನು 2 ದೈತ್ಯರು ಬಲದಿಂದ ವಶಪಡಿಸಿಕೊಂಡಿದ್ದಾರೆ. ಅವರು ಯಾರಂದರೆ ಶಿಶುಪಾಲ ಮತ್ತು ದಂತವಕ್ರ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಸೆಳೆದುಕೊಂಡು ಬಂದರು. ಭಕ್ತರಿಂದಲೇ ಶ್ರೀಹರಿಯ ವಿರೋಧವನ್ನು ಮಾಡಿಸುತ್ತಿರುವವರು, ತುಂಬ ದುರಂಕಾರದಿಂದ ಇದ್ದವರು. ಮನುಷ್ಯರನ್ನು ಕದ್ದಿರುವ ಅವರಿಬ್ಬರನ್ನು ನಿಗ್ರಹಿಸಬೇಕು. ತನ್ನ ಭಕ್ತರಿಬ್ಬರನ್ನು ಅವರಿಬ್ಬರಿಂದ ಬಿಡಿಸಿ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಬೇಕು. ಅದಕ್ಕಾಗಿ ಶ್ರೀಹರಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದನು. ಸೂಕ್ಷ್ಮವಾಗಿ ಅಣುಗಳೇ ಪ್ರಕೃತಿ ಎನಿಸುತ್ತದೆ. ಆ ಅಣುಗಳಲ್ಲಿ ಬಿಳಿ ಬಣ್ಣದ ಅಣುಗಳು ಸತ್ವಗುಣಗಳೆಂದು, ಕೆಂಪು ಗುಣಗಳು ರಜೋಗುಣಗಳೆಂದು, ಕಪ್ಪು ಅಣುಗಳು ತಮೋಗುಣಗಳೆಂದು ಹೇಳಲ್ಪಡುತ್ತದೆ. ಈ ಅಣುಗಳಿಂದ ನಿರ್ಮಿತವಾದ ದೇಹವೇ ಪ್ರಾಕೃತ ದೇಹವೆನಿಸುತ್ತದೆ. ಆ ಪ್ರಾಕೃತ ದೇಹದಲ್ಲಿ ರಕ್ತ, ಎಲುಬು, ಮಾಂಸ ಮುಂತಾದ ಅಸಹ್ಯವಾದ ವಸ್ತುಗಳಿರುತ್ತದೆ. ತಾಯಿಯ ಹೊಟ್ಟೆಯಲ್ಲಿ ಈ ದೇಹವು ಹುಟ್ಟಿ ಬೆಳೆಯುತ್ತಿರುವಾಗ ಜೀವನು ಈ ದೇಹದಲ್ಲಿ ವಾಸಿಸುತ್ತಿರುವನು. ಅವನಿಗೆ ಆಗ ತನ್ನ ದೇಹದಲ್ಲಿ ವಾಸಿಸುತ್ತಿರುವುದು ತುಂಬ ಕಷ್ಟವಾಗುತ್ತದೆ. ಅದನ್ನೇ ಗರ್ಭವಾಸ ಎಂದು ಹೇಳುತ್ತಾರೆ. ಶ್ರೀಹರಿಗೆ ಪ್ರಕೃತಿಯ ಬಂಧನವಿಲ್ಲ. ಆದ್ದರಿಂದ ಅವನಿಗೆ ಯಾವಾಗಲೂ ಪ್ರಾಕೃತ ದೇಹವಿಲ್ಲ. ಪ್ರಾಕೃತ ದೇಹವಿಲ್ಲ ಇರುವುದರಿಂದ ಗರ್ಭವಾಸವೂ ಇಲ್ಲ. ಸರ್ವವ್ಯಾಪ್ತಿಯಾದ ಶ್ರೀಹರಿ ಎಲ್ಲ ಕಡೆಯಲ್ಲೂ ಇದ್ದಂತೆ ದೇವಕಿಯ ದೇವಿಯ ದೇಹದಲ್ಲಿ ಸಹ ವಾಸಿಸುವನು. ಈ ತತ್ವವನ್ನು ತಿಳಿಸುವುದಕ್ಕಾಗಿಯೇ ಶೇಷದೇವನಿಗೆ ಪ್ರಾಕೃತ ಶರೀರ ಕೊಟ್ಟು ದೇವಕಿಯ ದೇವಿಯ ಗರ್ಭದಲ್ಲಿಯೂ ರೋಹಿಣಿಯ ದೇವಿಯ ಗರ್ಭದಲ್ಲಿಯೂ ವಾಸಿಸುವಂತೆ ಮಾಡಿದನು. ಭಗವಂತನ ಮಹಿಮೆ ಅಷ್ಟೇ ಅಲ್ಲವೇ? ತಾನು ಮಾತ್ರ ಎಲ್ಲ ಕಡೆಯಲ್ಲಿ ವಾಸಿಸುವಂತೆ ದೇವಕಿ ದಿವ್ಯ ದೇಹದಲ್ಲಿ ವಾಸಿಸಿದನು. ಗರ್ಭವು ಕ್ರಮವಾಗಿ ಬೆಳೆಯುವಂತೆ ತೋರಿಸಿದನು. ಭಗವಂತನಿಗೆ ಯಾವ ಗರ್ಭವೂ ಬೇಡ. ಯಾರು ತಂದೆ ನಮಗೆಲ್ಲ ಅವನೇ ತಂದೆ ತಾಯಿ. ಆದರೆ ಅವನಿಗೆ ಯಾರೂ ತಂದೆ ತಾಯಿ ಇಲ್ಲ. ಅವನಿಗೆ ಅವನೇ ಸಾಟಿ. ಶ್ರೀಹರಿ ಗರ್ಭದಲ್ಲಿರುವಾಗ ಅಲ್ಲಿ ಬ್ರಹ್ಮ, ರುದ್ರ ಮುಂತಾದ ದೇವತೆಗಳು ಬಂದು ಶ್ರೀಹರಿಯನ್ನು ಸ್ತುತಿಸುತ್ತಾರೆ. ಸೆರೆಮನೆಯನ್ನು ನೋಡುವುದಕ್ಕಾಗಿ ಎಲ್ಲ ದೇವತೆಗಳು ಈಗ ಸೆರೆಮನೆಯಲ್ಲಿ ಅವತರಿಸಲಿಕ್ಕೆ ಭಗವಂತ ಮಾಡಿದ ಎಲ್ಲ ವಿಧವನ್ನು ನೋಡುವ ಸಲುವಾಗಿ ಎಲ್ಲ ದೇವತೆಗಳು ದೇವಕಿ ವಸುದೇವ ಇರುವ ಸ್ಥಳಕ್ಕೆ ಬಂದಿದ್ದಾರೆ. ಭಗವಂತನನ್ನು ಸ್ತುತಿ ಮಾಡಿಸ್ತಾ ಇದ್ದಾರೆ. ಬ್ರಹ್ಮದೇವರು ಗರ್ಭಸ್ತುತಿ ಮಾಡ್ತಾ ಇದ್ದಾರೆ. ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅಂದು
ಅರ್ಧರಾತ್ರಿಯ ಕಾಲದಲ್ಲಿ ರೋಹಿಣಿಯ ನಕ್ಷತ್ರದಲ್ಲಿ ಶ್ರೀಹರಿಯು ಕಮಲದಂತೆ ಸುಂದರವಾದ ನೇತ್ರಗಳು, ಶಂಖಚಕ್ರ ಗದಾ ಮುಂತಾದ ಆಯುಧಗಳು, 4 ಕೈಗಳು, ಶ್ರೀವತ್ಸ ಎಂಬ ಚಿಹ್ನೆ, ಕೌಸ್ತುಭಮಣಿ, ಹಳದಿಯಾದ ಬಟ್ಟೆ, ನೀಲಮೇಘದಂತೆ ನೀಲವಾದ ಕಾಂತಿ, ಅಮೂಲ್ಯವಾದ ವೈಡೂರ್ಯ ಖಚಿತವಾದ ಕಿರೀಟ, ಕುಂಡಲ, ಉಡುದಾರ, ಭುಜಕೀರ್ತಿ ಮುಂತಾದ ಆಭರಣ, ಗುಂಗುರು ಕೂದಲು ಇವುಗಳಿಂದ ಯುಕ್ತನಾಗಿಯೇ ಅವತರಿಸಿದನು. ನಾವ್ಯಾರಾದರೂ ಹುಟ್ಟುವಾಗ ಎಲ್ಲವನ್ನು ಧರಿಸಿ ಬಂದಿದ್ದೇವ? ಇಲ್ಲ. ಭಗವಂತ ಅವತಾರ ಮಾಡುವಾಗಲೇ ಸರ್ವಾಭರಣಭೂಷಿತನಾಗಿಯೇ ಅವತರಿಸಿ ವಸುದೇವನಿಗೆ, ದೇವಕಿ ದೇವಿಗೆ ಅವನು ದರ್ಶನ ಕೊಟ್ಟಿದ್ದಾನೆ. ರೋಹಿಣಿ ನಕ್ಷತ್ರದಲ್ಲಿ ಅವತರಿಸಿದನು. ದೇವಕಿಯಲ್ಲಿ ಹುಟ್ಟಿದನೆಂದು ಪ್ರಸಿದ್ಧನಾಗುವಂತೆ ರೋಹಿಣಿಯಲ್ಲಿ ಹುಟ್ಟಿದನು ಎಂದು ಪ್ರಸಿದ್ಧನಾದನು. ಇದರಿಂದ ಮಗನಲ್ಲದಿದ್ದರೂ ರೋಹಿಣಿಯಲ್ಲಿ ಹುಟ್ಟಿದನು ಎಂದು ಪ್ರಸಿದ್ಧನಾದಂತೆ ಯಶೋದೆಯ ಮಗನಲ್ಲದಿದ್ದರೂ ಯಶೋದೆಯಲ್ಲಿ ಹುಟ್ಟಿದನು ಎಂದು ಪ್ರಸಿದ್ಧನಾಗುವನು. ಶ್ರೀ ಕೃಷ್ಣದೇವನ ಜನ್ಮದಿನದಲ್ಲಿ ಚಂದ್ರಬಿಂಬದ ಅರ್ಧ ಭಾಗವು ಕಪ್ಪಾಗಿಯೂ ಅರ್ಧ ಭಾಗವು ಬಿಳಿ ಬಣ್ಣವುಳ್ಳದ್ದಾಗಿಯೂ ಇತ್ತು. ಶ್ರೀಕೃಷ್ಣನು ತನ್ನ ವಂಶದಲ್ಲಿ ಅವತರಿಸಿದನೆಂದು ಸಂತೋಷ ಚಂದ್ರನಿಗೆ. ತನ್ನ ಸೌಂದರ್ಯಕ್ಕಿಂತ ಅಧಿಕವಾದ ಸೌಂದರ್ಯ ಶ್ರೀಕೃಷ್ಣ ದೇವನ ಮುಖದಲ್ಲಿರುವುದರಿಂದ ದುಃಖ. ಇವೆರಡೂ ಸಮಾನಾಗಿರುವುದರಿಂದ ಚಂದ್ರಬಿಂಬವು ಈ ಸ್ಥಿತಿಯನ್ನು ಪಡೆದಿರಬಹುದು ಎಂದು ಊಹಿಸಬಹುದು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಗಂಧರ್ವರು ಹಾಡಿದರು, ಅಪ್ಸರ ಸ್ತ್ರೀಯರು ನರ್ತನ ಮಾಡಿದರು. ಶ್ರೀಕೃಷ್ಣ ದೇವನು ಸಂಗೀತದಿಂದ ಗಂಧರ್ವರನ್ನು, ನರ್ತನದಿಂದ ಅಪ್ಸರ ಸ್ತ್ರೀಯರನ್ನು ಜಯಿಸುವನು. ಅವನನ್ನು ಈಗಲೇ ಸೇವಿಸಿ ವಶಪಡಿಸಿಕೊಳ್ಳಬೇಕು. ಅವನು ವಶನಾದರೆ ಮುಂದೆ ನಮ್ಮನ್ನು ಜಯಿಸುವವರು ಮಾನಭಂಗ ಮಾಡಲಾರರು ಎಂದು ತಿಳಿದು ಗಂಧರ್ವರು, ಅಪ್ಸರ ಸ್ತ್ರೀಯರು ಶ್ರೀಕೃಷ್ಣನನ್ನು ಸೇವಿಸುವುದಕ್ಕಾಗಿಯೇ ಅಲ್ಲಿ ಬಂದಿದ್ದರು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಎಲ್ಲ ದಿಕ್ಕುಗಳು ನಿರ್ಮಲವಾಗಿದ್ದವು. ಕೃಷ್ಣನು ತನ್ನ ಕೀರ್ತನೆಗಳಿಂದ ಎಲ್ಲ ದಿಕ್ಕುಗಳಿಂದ ಅಲಂಕರಿಸಿದನು. ಸಂತೋಷವೇ ದಿಕ್ಕುಗಳ ನೈರ್ಮಲ್ಯಕ್ಕೆ ಕಾರಣವೆಂದು ಊಹಿಸಲಾಗಿದೆ. ಶ್ರೀ ಭೂದೇವಿಯು ಪ್ರಸನ್ನಳಾದಳು. ಯಾಕಂದರೆ ಶ್ರೀ ಭೂದೇವಿಯ ಆರ್ತನಾದಕ್ಕೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತ ಕೃಷ್ಣಾವತಾರಕ್ಕೆ ಬಂದಿರುತ್ತಾನೆ. ಶ್ರೀಕೃಷ್ಣ ದೇವನು ತನ್ನ ಪಾದಗಳಿಂದ ಭೂಮಿಯನ್ನು ಅಲಂಕರಿಸುವನು ಎಂಬ ಸಂತೋಷವೇ ಶ್ರೀ ಭೂದೇವಿಯ ಪ್ರಸನ್ನತೆಗೆ ಕಾರಣವಾಯಿತು. ಕೃಷ್ಣಾವತಾರ ಕಾಲದಲ್ಲಿ ದೇವತೆಗಳು ಪಾರಿಜಾತ ಪುಷ್ಪಗಳ ಸುರಿಮಳೆಯನ್ನೇ ಹರಿಸಿದರು. ಹೃದಯದಲ್ಲಿ ಅವನನ್ನು ಸ್ಮರಿಸುತ್ತಾ ಸ್ತುತಿಸಿದರು. ಪಾರಿಜಾತ ಪುಷ್ಪಗಳನ್ನು ತೋರಿ ಪಾರಿಜಾತ ವೃಕ್ಷವನ್ನು ಭೂಲೋಕಕ್ಕೆ ತರುವಂತೆ ಶ್ರೀಕೃಷ್ಣನನ್ನು ಆಗಲೇ ವಿನಂತಿ ಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಅಷ್ಟವಸುಗಳು ದೇವತೆಗಳು ತುಂಬ ಸಂತುಷ್ಟರಾದರು. ಶ್ರೀಕೃಷ್ಣ ದೇವನು ವಸುದೇವನ ಮಗನಲ್ಲ, ಆದರೂ ಅವನಿಗೆ ವಾಸುದೇವ ಎಂಬ ಬಿರುದನ್ನು ಕೊಟ್ಟನು. ವಸುದೇವನ ಮಗನಾಗಿರುವುದರಿಂದ ಈ ಬಿರುದು ಶ್ರೀಕೃಷ್ಣ ದೇವನಿಗೆ ಬಂದಿರುವುದರಿಂದ, ನಮ್ಮ ಮಗನಾಗಿರುವುದರಿಂದಲೂ ಈ ಬಿರುದು ಶ್ರೀಕೃಷ್ಣನಿಗೆ ಬಂದಿರುತ್ತದೆ ಎಂದು ವಸುದೇವರು ಅಂದರೆ ಅಷ್ಟವಸುಗಳು ದೇವತೆಗಳು ಸಂತುಷ್ಟರಾದರು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ದೇವತೆಗಳ ಅನೇಕ ದುಂದುಬಿ ಅಂದರೆ ತಮಟೆಗಳು, ನಗಾರಿಗಳು ಧ್ವನಿಯನ್ನು ತಾವಾಗಿಯೇ ಮಾಡಿದವು. ಜನ್ಮವಿಲ್ಲದ ಕೃಷ್ಣದೇವನನ್ನು ಅನಕ ದುಂದುಬಿ ಅಂದರೆ ವಸುದೇವನ ಪ್ರಿಯಕುಮಾರನೆಂದು ಪ್ರಸಿದ್ಧನಾದನು. ಹಾಗೆಯೇ ನಮ್ಮ ಮಗನೆಂದು ಪ್ರಸಿದ್ಧನಾಗಲಿ ಎಂದು ಅನಕ ದುಂದುಬಿಗಳು ಅಂದರೆ ತಮಟೆಗಳು, ನಗಾರಿಗಳು ಸಂತೋಷದಿಂದ ಧ್ವನಿಯನ್ನು ಮಾಡಿದವು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಸಮುದ್ರದ ಮೇಲೆ ಮಳೆಗಾಲದ ನೀಲಮೇಘಗಳು ಮೆಲ್ಲನೆ ಗರ್ಜಿಸಿದವು. ಶ್ರೀಕೃಷ್ಣ ದೇವನು ತನ್ನ ದೇಹದ ಕಾಂತಿಯಿಂದ ಮಳೆಗಾಲದ ನೀಲಮೇಘನನ್ನು ಜಯಿಸಿದನು. ಅವನನ್ನು ಜಯಿಸಲು ನೀಲಮೇಘಗಳಿಗೆ ಸಾಧ್ಯವಾಗಲಿಲ್ಲ. ಜಡವಾದ ಸಮುದ್ರದ ಮುಂದೆ ಬಂದು ತನ್ನ ಪೌರುಷವನ್ನು ಕುರಿತು ಮೆಲ್ಲನೆ ಹೇಳಿಕೊಂಡವು. ಶಕ್ತಿ ಇಲ್ಲದವನು ಒಂದು ತಿಳಿಯದ ಜಡ ವಸ್ತುಗಳ ಮುಂದೆ ತನ್ನ ಪ್ರತಾಪವನ್ನು ಹೇಳಿಕೊಳ್ಳುವುದು ಸ್ವಭಾವವಲ್ಲವೇ? ಶ್ರೀಕೃಷ್ಣಾವತಾರ ಕಾಲದಲ್ಲಿ ಸರೋವರಗಳು ಮಳೆಗಾಲವಾಗಿದ್ದರೂ ಕೆಸರಿಲ್ಲದಂತೆ ಅಷ್ಟು ನಿರ್ಮಲವಾಗಿದ್ದವು. ಕಮಲಗಳು ಅರಳದಿರುವ ರಾತ್ರಿ ಕಾಲವಾದರೂ ಕಮಲಗಳಿಂದ ಶೋಭಿಸಿದವು. ರಾತ್ರಿ ಕಾಲದಲ್ಲಿ ಶ್ರೀಕೃಷ್ಣ ದೇವನು ಸ್ತ್ರೀಯರಿಂದ ಸಹಿತವಾಗಿ ನಮ್ಮಲ್ಲಿ ಜಲಕ್ರೀಡೆಯನ್ನು ಮಾಡುವನು. ಆಗ ಕುತ್ತಿಗೆಯವರೆಗೆ ಮುಳುಗಿರುವ ಸ್ತ್ರೀಯರ ಮುಖ ಕಮಲಗಳಿಂದ ನಮ್ಮನ್ನು ಅಲಂಕರಿಸುವನು ಎಂದು ಹೇಳುತ್ತಿರುವಂತೆ ಆ ದೃಶ್ಯ ಕಾಣಿಸುತ್ತಿತ್ತು.
ಶ್ರೀಕೃಷ್ಣಾವತಾರ ಕಾಲದಲ್ಲಿ ಆಕಾಶ ನಿರ್ಮಲವಾಗಿ ಕಾಣಿಸಿತು. ನಕ್ಷತ್ರಗಳೆಲ್ಲವೂ ತುಂಬ ಪ್ರಕಾಶಿಸಿದವು. ಶ್ರೀಕೃಷ್ಣ ದೇವನು ಸರ್ವಲೋಕ ವ್ಯಾಪ್ತಿಯಾದವನು. ಅವನನ್ನು ನೋಡಿ ಸಕಲ ಲೋಕ ವ್ಯಾಪ್ತಿಯಾದ ಆಕಾಶವು ಹೊಟ್ಟೆ ಕಿಚ್ಚಿನಿಂದ ಯುಕ್ತವಾಗಿತ್ತು ಅಂತ ಕವಿಗಳು ವರ್ಣಿಸುತ್ತಾರೆ. ಅವನು ಈಗ ಚಿಕ್ಕ ಬಾಲಕ ರೂಪವನ್ನು ಧರಿಸಿರುವವನು. ಆಕಾಶವು ಅವನನ್ನು ಕೃಶನಾಗಿರುವಂತೆ ನೋಡಿತು. ತುಂಬ ಸಂತೋಷದಿಂದ ನಕ್ಷತ್ರಗಳೆಂಬ ಆಭರಣಗಳಿಂದ ತನ್ನನ್ನು ಅಲಂಕರಿಸಿಕೊಂಡು ನೋಡುತ್ತಿದೆ ಎಂದು ಊಹಿಸಿಕೊಳ್ಳುತ್ತಿತ್ತು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಬ್ರಾಹ್ಮಣರ ಮನಸ್ಸು ತುಂಬ ಪ್ರಸನ್ನವಾಯಿತು. ಕೃಷ್ಣನು ಈಗ ಬಾಲರೂಪವನ್ನು ಸ್ವೀಕರಿಸುವನು. ಬಾಲರೂಪವನ್ನು ಸ್ವೀಕರಿಸಿದಾಗ ಬಾಲ ಸ್ವಭಾವವನ್ನು ಅನುಸರಿಸುವನು. ಆದ್ದರಿಂದ ಬಹುಬೇಗನೆ ಸಂತುಷ್ಟನಾಗುವನು ಎಂದು ತಿಳಿದಿದ್ದರಿಂದ ಬ್ರಾಹ್ಮಣರು ತುಂಬ ಸಂತುಷ್ಟರಾಗಿದ್ದರು. ಅದಕ್ಕೆ ನಾವು ಬಾಲಕೃಷ್ಣ ಯಶೋದೆ ಕೃಷ್ಣನಾಗಿ ನಾವು ಪೂಜಿಸಿದರೆ ಕೃಷ್ಣ ಬೇಗ ಒಲಿತಾನೆ. ಕೃಷ್ಣಾವತಾರ ಕಾಲದಲ್ಲಿ ಬ್ರಾಹ್ಮಣರ ಮನೆಯಲ್ಲಿರುವ ಹಿತಾಗ್ನಿಗಳು ಕಟ್ಟಿಗೆ ಇಲ್ಲದಂತೆ ಪ್ರಜ್ವಲಿಸಿದವು. ಹಿಂದೆ ಆಹುತಿಯನ್ನು ಕೊಟ್ಟಾಗ ನಾವು ಪ್ರಜ್ವಲಿಸುತ್ತಿದ್ದೆವು. ಈಗ ಹಾಗೆ ಮಾಡುವಂತಿಲ್ಲ. ಬಾಲಕರನ್ನು ಬಹುಬೇಗನೆ ವಶಪಡಿಸಿಕೊಳ್ಳಬಹುದಲ್ಲವೇ? ಶ್ರೀಕೃಷ್ಣ ದೇವನ ಬಾಲರೂಪದಿಂದ ಯುಕ್ತನಾಗಿರುವುದರಿಂದ ಅವನನ್ನು ಆರಾಧಿಸಿ ಬಹುಬೇಗನೆ ಎಲ್ಲ ಇಷ್ಟಾರ್ಥಗಳನ್ನು ಬ್ರಾಹ್ಮಣರು ಪಡೆಯುತ್ತಾರೆ. ಆದ್ದರಿಂದ ನಮ್ಮಲ್ಲಿ ಅಸಡ್ಡೆ ಇವರಿಗೆ ಏರ್ಪಡಬಹುದು. ಆದ್ದರಿಂದ ಇವರೆಲ್ಲರೂ ಕಟ್ಟಿಗೆ ಮುಂತಾದ ಆಹುತಿ ದ್ರವ್ಯಗಳಿಲ್ಲದಂತೆಯೇ ಪ್ರಜ್ವಲಿಸುತ್ತಾ ಬ್ರಾಹ್ಮಣರನ್ನು ತೃಪ್ತಿಪಡಿಸೋಣ, ನಮ್ಮನ್ನು ಅಸಡ್ಡೆ ಮಾಡದಂತೆ ಮಾಡೋಣ ಎಂದು ಅಭಿಪ್ರಾಯದಿಂದ ಅಗ್ನಿಗಳು ಸಹ ಹಾಗೆ ಮಾಡಿದವು. ಕೃಷ್ಣಾವತಾರ ಕಾಲದಲ್ಲಿ ತಂಗಾಳಿಯು ಪುಷ್ಪಗಳನ್ನೆಲ್ಲ ಮೆಲ್ಲನೆ ಆಡಿಸುತ್ತಾ ಸರೋವರಗಳನ್ನು ಸ್ಪರ್ಶಿಸುತ್ತಾ ಶ್ರೀಕೃಷ್ಣ ದೇವನ ಮನೆಯನ್ನು ಪ್ರವೇಶಿಸಿದವು. ಶ್ರೀ ವಾಯುದೇವರು ಪುಷ್ಪಗಳನ್ನು ಆರಿಸಿದರು. ಸರೋವರಗಳಲ್ಲಿ ಸ್ನಾನ ಮಾಡಿದರು. ಪೂಜೆಗಾಗಿ ಅರ್ಘ್ಯೋದಕವನ್ನು ಸ್ವೀಕರಿಸಿದರು. ಪ್ರತಿಮೆಯನ್ನು ಸ್ಪರ್ಶಿಸಿದರು, ಪೂಜಿಸಿದರು. ಅಯೋಗ್ಯ ಜೀವರ ದೇಹದಿಂದ ನನ್ನನ್ನು ಬಿಡಿಸು ಎಂದು ಪ್ರಾರ್ಥಿಸಿದರು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ದೇವತೆಗಳೆಲ್ಲರೂ ಬಹಳ ಭಕ್ತಿಯಿಂದ ಸ್ತುತಿಸಿದರು. ಪುಷ್ಪಗಳ ಮಳೆಯನ್ನೇ ಸುರಿಸಿದರು. ಆಕಾಶದಲ್ಲಿದ್ದ ಎಲ್ಲ ಮೇಘಗಳು ಚದರಿ ಓಡಿದವು. ಈ ಮೇಘಗಳು ಕೃಷ್ಣ ದರ್ಶನಕ್ಕೆ ಪ್ರತಿಬಂಧಕವಾಗಿದೆ ಎಂಬಂತೆ ದೇವತೆಗಳು ಈ ಮೇಘವನ್ನು ಓಡಿಸಿದರು. ಶ್ರೀಕೃಷ್ಣಾವತಾರ ಕಾಲದಲ್ಲಿ ಚರಾಚರಾತ್ಮಕವಾದ ಸರ್ವ ಜೀವರು ಸಂತೋಷಿಸಿದರು. ಶ್ರೀಕೃಷ್ಣನಿಗೆ ಜನ್ಮವಿಲ್ಲ, ಆದರೆ ಜನ್ಮವಿದ್ದಂತೆ ನಟಿಸಿದನು. ಇದನ್ನು ನೋಡಿದ ಸರ್ವರಿಗೂ ಸಂತೋಷ ಏರ್ಪಟ್ಟು ಆಶ್ಚರ್ಯವಿಲ್ಲ. ಎಂದಿಗೂ ನೋಡದಿರುವ ಆಶ್ಚರ್ಯವನ್ನು ನೋಡಿದಾಗ ಸಂತೋಷವು ಏರ್ಪಡುವುದು ನ್ಯಾಯವೇ ಆಗಿದೆ. ಶ್ರೀಕೃಷ್ಣನು ಅವತರಿಸಿದನು. ತಂದೆ ತಾಯಿಗಳನ್ನು ಕೃಪೆಯಿಂದ ನೋಡಿದನು. ವಿಶ್ವರೂಪ ದರ್ಶನವನ್ನು ತಂದೆ ತಾಯಿಗೆ ಮಾಡಿಸಿದನು. ಅಷ್ಟರವರೆಗೆ ಅವರ ದೇಹದಲ್ಲಿ ದೃಢತರವಾದ ಬಿಗಿಯಲ್ಪಟ್ಟಿದ್ದ ಸಂಕೋಲೆಗಳು ಕಳಚಿಬಿದ್ದವು. ಸ್ಥಾವರ ಜೀವರನ್ನು, ಜಂಗಮ ಜೀವರನ್ನು ಕೃಪಾ ದೃಷ್ಟಿಯಿಂದ ಇವನು ನೋಡಿದ ಕೂಡಲೇ ಅವರ ಸಂಸಾರದಿಂದ ಸಂಕೋಲೆಯು ಅವರನ್ನು ಬಿಟ್ಟು ಅಗಲುತ್ತದೆ. ಹಾಗೆಯೇ ನಾವು ಕೃಷ್ಣನನ್ನು ಅನನ್ಯ ಭಕ್ತಿ ಮಾಡಿದಾಗ ನಮ್ಮ ಸಂಸಾರದ ಒಂದೊಂದೇ ಗಂಟನ್ನು ಬಿಡಿಸಿ ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯುತ್ತಾನೆ. ಶ್ರೀಕೃಷ್ಣನು ವಸುದೇವ ಮತ್ತು ದೇವಕಿಯರನ್ನು ನೋಡಿದನು. ಅವನ ಕೃಪಾದೃಷ್ಟಿಯಿಂದ ತಮ್ಮ ಕೈಕಾಲುಗಳಲ್ಲಿದ್ದ ಸಂಕೋಲೆಗಳು ಕಳಚಿಬಿದ್ದವು. ಇಂತಹ ಮಹಾಪ್ರಭಾವಶಾಲಿಯಾದ ಈ ಕೂಸು ತಮ್ಮ ಮಗನಲ್ಲವೆಂದು ತಿಳಿದರು. ಶ್ರೀಹರಿಯೇ ಈ ಮಗುವೆಂದು ನಿಶ್ಚಯಿಸಿದರು. ಈ ಮಗುವನ್ನು ಗಟ್ಟಿಯಾಗಿ ಸ್ತುತಿಸಬೇಕೆಂದು ಸಂಕಲ್ಪಿಸಿದರು. ಆದರೆ ಕಂಸನು ಈ ಮಗುವನ್ನು ತಮ್ಮ ಮಗುವೆಂದು ತಿಳಿದರೆ ಆ ಮಗುವನ್ನು ಎಲ್ಲಿ ಏನು ಮಾಡಿಬಿಡುತ್ತಾನೋ ಎಂಬ ಭಯವೂ ಅವರನ್ನು ಕಾಡಿ ಹೆದರಿದರು. ಆಪತ್ಕಾಲದಲ್ಲಿ ಶ್ರೀಹರಿಯನ್ನು ಸ್ಮರಿಸುವುದು ಸಹಜವಲ್ಲವೇ? ಅದರಂತೆ ನಾವು ಸ್ಮರಿಸುವೆವು ಎಂದು ಕಂಸನ ದೈತ್ಯರು ತೀರ್ಮಾನಿಸಿ ತಮಗೆ ಪುತ್ರೋತ್ಸವವಾದ ವಿಷಯವನ್ನು, ಪುತ್ರನನ್ನು ಸ್ತುತಿಸುವ ವಿಚಾರವನ್ನು ತಿಳಿಯಲಾರದು ಎಂದು ಧೈರ್ಯವನ್ನು ತಂದುಕೊಂಡು ಗಟ್ಟಿಯಾಗಿ ಸ್ತುತಿಸಿದರು. ನೋಡಿ, ಇವತ್ತಿಗೆ ಇಷ್ಟು ಸಾಕು. ಇನ್ನೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಕೂಡಲೇ ತರುತ್ತೇನೆ.